ಎಲ್ರಿಗೂ ನಮಸ್ಕಾರ. ನನ್ನ ಶ್ರೀ ಶುಭ ನುಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಮಂಡ್ಯ ಜಿಲ್ಲೆಯ ಶ್ರೀರಂಗಪಟ್ಟಣ ತಾಲೂಕಿನ ಕರಿಘಟ್ಟ ಏನಿದೆ ಅದರಲ್ಲಿ ಶ್ರೀ ವೆಂಕಟರಮಣ ಸ್ವಾಮಿ ಅದನ್ನೆಲ್ಲ ಅವನನ್ನು ನೋಡುವುದೇ ನಿಜಕ್ಕೂ ಕಣ್ಣಿಗೆ ಆನಂದ. ತುಂಬ ಖುಷಿಯಾಗುತ್ತೆ. ಒಳ್ಳೆಯ ವಾತಾವರಣ. ಬುಡದಲ್ಲಿ ಒಂದು ಕಾವೇರಿ ನದಿ ಹರಿತಾ ಇರುತ್ತೆ. ಆ ಕಾವೇರಿ ನದಿಯ ಬುಡಕ್ಕೆ ಹೋಗಿ ಕಾಲು ನೀರು ಹಾಕ್ಕೊಂಡು ಜುಳು 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 ಅಂತ ಹರಿಯುವಂತಹ ನೀರನ್ನು ನೋಡ್ತಾ ಇದ್ದರೆ ಮೈ ಮನಸ್ಸು ಮುದವಾಗಿ ಬಿಡುತ್ತೆ. ಇದು ಬೆಟ್ಟ ಹತ್ತುವಂತಹ ಮಾರ್ಗ. ಇನ್ನೊಂದು ಮಾರ್ಗ ಇದೆ, ನಾವು ವೆಹಿಕಲಲ್ಲಿ ಹೋಗುವಂಥದ್ದು. ಈ ಬೆಟ್ಟ ಹತ್ತೋದಿದೆಯಲ್ಲ ಸಖತ್ತು ಖುಷಿಯನ್ನು ಕೊಡುತ್ತೆ. ಒಂಥರ ಭಕ್ತಿ ಮಾತ್ರವಲ್ಲದೆ ಆ ಪ್ರಕೃತಿಯ ವೈವಿಧ್ಯತೆ ಏನಿದೆ, ಗಿಡ ಮರ ಮಧ್ಯದಲ್ಲಿ ಹರಿಯುವಂಥ ನೀರು, ಜುಡು ಜುಡು ಅಂತ ಹರಿಯುವಂಥ ನೀರು, ಗಾಳಿ ಹೇಗೆ ಬೀಸುತ್ತೆ ಅಂದರೆ ಜೀಳು ಅಂತಂತರ ಗುಯ್ ಅಂತ ಸೌಂಡ್ ಬರುತ್ತಲ್ಲ, ಆ ರೀತಿಯ ಸದ್ದು ಕೇಳಲಿಕ್ಕೆ ಎಷ್ಟು ಖುಷಿಯಾಗುತ್ತೆ. ನಾವು ಪ್ರಕೃತಿಯ ಮಕ್ಕಳು, ಆದರೆ ನಾವು ಗಾಳಿಯ ಸದ್ದು ಹೇಗೆ ಕೇಳಿಸ್ತಾ ಇದೆ ನೋಡಿ, ಎಷ್ಟು ಖುಷಿಯನ್ನು ಕೊಡ್ತಾ ಇದೆ. ಎಕ್ಸ್ಪ್ರೆಸ್ ವೇನಲ್ಲಿ ಹೋಗುವಂತಹ ಗಾಡಿಗಳು ಕೂಡ ಕಾಣಿಸ್ತಾ ಇತ್ತು ನನಗೆ ಈ ಬೆಟ್ಟದ ಮೇಲೆ ನಿಂತಾಗ. ತುಂಬ ಸೊಗಸಾದ ಅನುಭವ. ಒಂದು ಸತಿ ನೀವು ಈ ಕಡೆ ಬಂದರೆ ಹೋಗಲೇಬೇಕು. ಈ ಕಲ್ಲುಗಳೇನಿದೆ, ಈ ಕಲ್ಲುಗಳನ್ನು ಇಟ್ಟಿದ್ದಾರಲ್ಲ, ಬಹುಶಃ ಮನೆ ಕಟ್ಟಬೇಕು ಅಂತ ಆಸೆ ಇರೋ ರೀತಿ ಕಲ್ಲು ಮೇಲೆ ಕಲ್ಲುಗಳನ್ನು ಇಡ್ತಾರೆ ಅಂತ ನಾನು ಕೇಳ್ಪಟ್ಟಿದ್ದೀನಿ.
ಈ ದೇವಸ್ಥಾನದ ಗೋಪುರದ ಸಂದಿಯಲ್ಲಿ ಕಾಣಿಸ್ತಾ ಇದೆಯಲ್ಲ ಒಂದು ವೃಕ್ಷ, ಅದನ್ನು ಸಂಜೀವಿನಿ ವೃಕ್ಷ ಅಂತ ಕರೀತಾರೆ ಇಲ್ಲಿ. ನನಗೆ ಅದರ ಪೂರ್ತಿ ಐತಿಹ್ಯ ಗೊತ್ತಿಲ್ಲ, ಬಟ್ ನೂರಾರು ವರ್ಷಗಳಿಂದ ಇದೆ. ಇದು ದೇವರ ದರ್ಶನ ಮಾಡಿ ಕಬ್ಬು ರಸ ಕುಡಿಯೋದಕ್ಕೆ ಅಂತ ಬಂದ್ವು ನಾವು. ಈ ಕಬ್ಬಿಗೂ ನಮ್ಮ ಬದುಕಿಗೂ ಅನೇಕ ರೀತಿಯ ಸಾಮೀಪ್ಯ ಇದೆ ನೋಡಿ. ಕಬ್ಬನ್ನು ಹೇಗೆ ಪ್ರತಿ ಬಾರಿ ಹಾಕಿ ಹಿಂಡಿ ತೆಗಿತಾರೋ ಅದೇ ರೀತಿ ಎಲ್ಲಿ ರಸ ಇರುತ್ತೋ ಬದುಕು ಅಲ್ಲಿ ರಸವನ್ನು ಪೂರ್ತಿ ಕುದಿಯುವ ಹಾದಿಯಲ್ಲಿ ಅನೇಕ ಕಷ್ಟಗಳನ್ನು ಕೊಡುತ್ತೆ ಅಂತ ಆಧ್ಯಾತ್ಮ ಹೇಳುತ್ತೆ. ಭಕ್ತ ಸಫಲಕ್ಕೆ ತಿಳಿಸಿ ಎಷ್ಟು ಕಬ್ಬನ್ನು ಹಾಕ್ತೀವಿ ಅಷ್ಟು ಒಳ್ಳೆಯ ರಸ ಬರುತ್ತೆ, ಬದುಕುತ್ತೀರಿ. ಹಾಗೆ ನಾವು ಕರಿಘಟ್ಟದ ಶ್ರೀನಿವಾಸನ ನೋಡಿಕೊಂಡು ಅಲ್ಲೇ ಬ್ರಿಡ್ಜ್ ಮೂಲಕ 2-3 ಕಿಲೋಮೀಟರ್ ಹತ್ತಿರದಲ್ಲಿ ಇರುವಂತಹ ನಿಮಿಷಾಂಬಾ ದೇವಿಯ ಕ್ಷೇತ್ರಕ್ಕೆ ಬಂದ್ವಿ. ನಿಮಿಷಾಂಬಾ ದೇವಿ ಈ ಹೆಸರು ಯಾಕೆ ಬಂತು ಅಂದರೆ, ಕೇಳಿದವರವನ್ನು ಆಕೆ ನಿಮಿಷದಲ್ಲೇ ಕೊಟ್ಟು ಬಿಡ್ತಾಳೆ ಅಂತ ಹೇಳಿ. ಅತ್ಯಂತ ಶಕ್ತಿಶಾಲಿಯಾದ ಬೀಜಾಕ್ಷರಗಳನ್ನು ಉಳ್ಳಂತಹ ಶ್ರೀಚಕ್ರ ಇಲ್ಲಿ ಇದೆ. ಹಾಗಾಗಿ ನಿಮಿಷಾಂಬಾ ಕ್ಷೇತ್ರ ಅತ್ಯಂತ ಶಕ್ತಿಶಾಲಿಯಾದದ್ದು. ಶ್ರೀ ಕರಿಘಟ್ಟದ ಶ್ರೀನಿವಾಸ ದೇವರು ಹಾಗೂ ನಿಮಿಷಾಂಬಾ ದೇವಿಯ ದರ್ಶನವನ್ನು ಮಾಡಿದಂತಹ ಒಂದು ಪುಣ್ಯ ಭಾವ, ಭಕ್ತಿಭಾವ ನಮ್ಮಲ್ಲಿತ್ತು. ನೀವು ಕೂಡ ಈ ಕಡೆ ಬಂದಾಗ ಖಂಡಿತ ಕರಿಘಟ್ಟದ ಶ್ರೀನಿವಾಸ ಹಾಗೂ ನಿಮಿಷಾಂಬಾ ದೇವಿಯನ್ನು ನೋಡಿ ಪುನೀತರಾಗಿ. ನನ್ನ ಶ್ರೀ ಶುಭ ನುಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ.